ಚೆನ್ನಾಗಿದೆ ಇವಳಿಗೆ, ಕ್ಯೂಟ್ ಕ್ಯೂಟ್ ಆಗಿದೆ. ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬಂದಾಯ್ತು ಗೈಸ್. ಇವಾಗ ನಾನು ಯಪ್ಪ ಇಷ್ಟೊಂದು ಚೆನ್ನಾಗೈತೆ ಅಂತ ಗೊತ್ತಿರಲಿಲ್ಲ ನಂಗೀಗ. ಸೂಪರು. ಇಷ್ಟ ತಗೊಂಡವ್ರೆ, ಎಲ್ಲರೂ ಸರಿಯಾಗಿ ಬಾರಿಸ್ತವ್ರೆ, ಬಟ್ ನಮಗೆ ನಾಟ್ ಇಂಟ್ರೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ, ಸ್ವಾತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಪಿರಿಯಾಪಟ್ಟಣ ಹುಡುಗಿ ಸ್ವಾತಿ. ಗಾಯ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಏನಕ್ಕಪ್ಪ ಅಂದರೆ ಇವತ್ತು ನಮ್ಮ ಮನೆಯವ್ರ ಬರ್ಡೇ ಇತ್ತು, ಅದಕ್ಕೆ ಇವಾಗ ಪಿರಿಯಾಪಟ್ಟಣ ಸ್ಟ್ಯಾಂಡ್ಗೂ ಕೂಡ ಬಂದ್ವಿ. ಏನಕ್ಕೆ ಅಂದರೆ ಸ್ಟ್ಯಾಂಡಿಂದ ಡೈರೆಕ್ಟ್ ಹುಣಸೂರ್ಗೆ ಹೋಗಬೇಕು, ಅಲ್ಲಿಂದ ಅಕ್ಕವ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಬೇಕು. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಮನೆಯವ್ರ ಬರ್ಡೇಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಎಲ್ಲರೂ ಸೇರಿ ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ನಾನು ನೋಡಿರ್ಲಿಲ್ಲ, ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಏನು ಅಂತ ಈ ವ್ಲಾಗಲ್ಲೆಲ್ಲ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಹುಣಸೂರ್ಗೂ ಕೂಡ ರೀಚ್ ಆದ್ವಿ. ಅಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಏನಕ್ಕಪ್ಪ ಅಂದರೆ ಬಸ್ಸಲ್ಲಿ ಬಂದ್ವಾ, ಮಾರ್ನಿಂಗ್ ಅಂತೂ ಗೊತ್ತಲ್ಲ, ಇವಾಗ ಬಸ್ಸು ಜಾಸ್ತಿ ಇಲ್ಲದೆ ಇರೋದು ಕೊತ್ಕುವೆ ಹೆವಿ ರಶ್ಶು. ಅದ್ರಲ್ಲಿ ಬೇರೆ ಪಂಚರ್ ಕೂಡ ಆಗ್ತಿತ್ತು. ಆ ಮಧ್ಯದಲ್ಲೆಲ್ಲ ನಿಲ್ಸ್ಕೊಂಡು ಬರೋದಕ್ಕಂತೂ ಇನ್ನೂ ಲೇಟ್ ಆಗೋಯ್ತು. ಅಕ್ಕವ್ರು ಬಂದಿರ್ತಾರೆ ಏನೋ ಅಂತ ನಾವು ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಅವ್ರು ನಮ್ಗಿಂತ ಲೇಟ್ ಮಾಡಿದ್ರು. ಅವರು 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಬರ್ತಾರೆ ಅಂತ. ಬಟ್ ಅವ್ರು ಬರನೇ ಇಲ್ಲ. ತುಂಬ ಹೊತ್ತಾದ್ಮೇಲೆ ವೆಯ್ಟ್ ಮಾಡಿದ್ರು. ನಮಗಂತೂ ಹೊಟ್ಟೆ ಬೇರೆ ಹಸಿತಿತ್ತು, ತಿಂಡಿ ಬೇರೆ ಮಾಡಿರಲಿಲ್ಲ. ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡಿದ್ವಿ. ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವರು ನನಗೆ ದುಂಡ್ಮಲ್ಗೆ ಹೂವು ಇಷ್ಟ ಅಂತೇಳಿ ಅವರು ಕೂಡ ದುಂಡ್ಮಲ್ಗೆ ಹೂವು ಕೊಡಿಸಿದ್ರು. ನನಗಂತೂ ಹೂಗಳಲ್ಲಿ ದುಂಡ್ಮಲ್ಗೆ ಹೂವು ಅಂದರೆ ತುಂಬ ಇಷ್ಟ. ಅದನ್ನು ಕೂಡ ತಗೊಂಡೆ. ಅದಾದ್ಮೇಲೆ ಅಕ್ಕಂಗೆ ಸ್ವಲ್ಪ ಇರಲಿ ಅಂತೇಳಿ ಅವ್ರಿಗೂ ಸ್ವಲ್ಪ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅಕ್ಕವ್ರು ಮಾತ್ರ ಬರೋದು ಲೇಟ್ ಮಾಡೇ ಬಿಟ್ಟರು. ಫೈನಲಿ ಲೇಟೆಸ್ಟಾಗಿ ಎಂಟ್ರಿ ಆಗಿ ನಮ್ಮನ್ನೆಲ್ಲ ಚೆನ್ನಾಗಿ 1 ಅವರ್ ವೆಯ್ಟ್ ಮಾಡಿಸಿ ಅವ್ರು ಫೈನಲಿ ಬಂದರು. ಇವಾಗ ಚೋಟು ಹಾಯ್ ಮಾಡು, ಚೋಟು ಚೋಟು ಕೂದಲೇ ಬೆಳೆದಿಲ್ಲ. ವಿಶ್ ಮಾಡು ಮಾಮಂಗೆ, ಹ್ಯಾಪಿ ಬರ್ಡೇ. ಮೌನ ಡ್ರೆಸ್ ನೋಡೋ, ಯಪ್ಪ ನನಗಂತೂ ಇವಾಗ ಜೀವ ಬಂದಂಗಾಯ್ತು. ಯಾಕಂದರೆ ಹೊಟ್ಟೆ ಅಷ್ಟೊಂದು ಹಸ್ತೋಗಿತ್ತು. ಯಪ್ಪ ತಿಂಡಿ ಮಾಡಿದ್ರೆ ಸಾಕು ಅಂತ ಅನಿಸ್ತಿತ್ತು. ಫೈನಲಿ ಒಂದು ಒಳ್ಳೆ ಕಡೆ ತಿಂಡಿ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೊರಡ್ಬೇಕಾದ್ರೆ ಏನು ಚಂದ ಅಂದರೆ ಅಲ್ಲಿ ನೋಡೋ ವ್ಯೂ ಪಾಯಿಂಟ್ಗಳೇ ಸಕ್ಕತ್ತಾಗಿರುತ್ತೆ. ಇವಾಗ ಅಷ್ಟು ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಆ ಬೆಟ್ಟಕ್ಕೆ ನಾವು ಹೋಗ್ತಿರೋದು. ಈ ಬೆಟ್ಟದಲ್ಲಿ ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ರೋಡ್ ಇದೆ, ಮೆಟ್ಲು ಇದೆ. ನಾವಂತೂ ವೆಹಿಕಲಲ್ಲಿ ಹೋದ್ವಿ. ಆದರೆ ನಮ್ಮ ಚೋಟು ಹೋಗ್ಬೇಕಿದ್ರೆ ಬಿಸ್ಕೆಟ್ ತಿಂತ ಅಲ್ಲೆಲ್ಲನೂ ಈ ಥರ ಮಾಡ್ಕೊಬಿಟ್ಟಿದ್ದ. ಅಲ್ಲಿ ನೋಡಿದ್ರೆ ಅದು ಉಳ್ಕಲಾಗೈತೇನೋ ಏನೋ ಅನ್ನಂಗೆ ಕಾಣಿಸ್ತಿತ್ತು. ಮಧ್ಯದಲ್ಲಿ ಮಕ್ಳು ಕಾಮಿಡಿ ಅಂತೂ ಮುಗಿತಾನೆ ಇರಲಿಲ್ಲ. ಮಕ್ಳಿದ್ರಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಗೈಸ್. ಮಧ್ಯದಲ್ಲಿ ಅಲ್ಲೊಂದು ಡ್ಯಾಮ್ ಇತ್ತಂತೆ, ಆ ಡ್ಯಾಮ್ ನೋಡೋವ ಅಂತ ಹೋದೋ, ಬಟ್ ಅಲೋ ಇರಲಿಲ್ಲ, ನೀರು ಕೂಡ ಬಿಟ್ಟಿರಲಿಲ್ಲ. ಆ ಡ್ಯಾಮ್ ನೋಡಿದ್ರಂತೂ ವ್ಯೂ ಪಾಯಿಂಟ್ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತಂತೆ. ಸೊ ಇವಾಗ ಬೆಟ್ಟದ ರೋಡಿಗೆ ಬಂದ್ವಿ, ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿದೆಯಲ್ಲ ಅದೇ ಬೆಟ್ಟಕ್ಕೆ ನಾವು ಹೋಗ್ತಿರೋದು. ಇವಾಗ ವ್ಯೂ ಪಾಯಿಂಟ್ಗಳಂತೂ ತುಂಬ ಸಖತ್ತಾಗಿತ್ತು. ಫೈನಲಿ ಬೆಟ್ಟದ ರೋಡಿಗೆ ಬಂದ್ವಿ. ಇಷ್ಟೊಂದು ಚೆನ್ನಾಗೈತೆ ಅಂತ ಗೊತ್ತಿರಲಿಲ್ಲ ನಂಗೀಗ. ಆದ್ರೂ ಲೈವ್ ಅಲ್ಲಿ ನೋಡೋಕ್ಕೂ ಇಲ್ಲಿ ಕ್ಯಾಮ್ರಾದಲ್ಗೂ ನೋಡೋಷ್ಟ ಎಷ್ಟು ಡಿಫ್ರೆಂಟ್ ಆಯ್ತು ನೋಡು. ಸೂಪರು ನಿಜ. ಬಿಟ್ವಿ. ಇದೇ ದೇವಸ್ಥಾನ ಎಷ್ಟು ಚಂದ ಐತೆ ಅಲ್ವಾ. ರಿಯಲ್ ಆಗಿ ನೋಡೋದಕ್ಕೂ ಮತ್ತು ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಈ ದೇವಸ್ಥಾನ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಷ್ಟು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಹೋಗಿದ್ದೀರಾ ಕಾಮೆಂಟಲ್ಲಿ ತಿಳಿಸ್ಬಿಡಿ. ಮಾಡು ಆಡ್ಬಾರ್ದು ಸುಮ್ಮನಿರು ನಂಗೆ ಭಯ ಆಯ್ತದೆ. ಇಲ್ಲೊಂದೆರಡವೇ ಮಾಡು, ಒಂದು ಚೋಟು ಒಂದು ಮೌನ ಚಡ್ಡು ಮೇಲೆ ಕೇಳ್ಕೊ. ಆಂಜನೇಯಗೆ ಜೈ, ಬಜರಂಗಿಗೆ ಜೈ.
ಅಂತೂ ಇಂತೂ ದರ್ಶನ ಕೂಡ ಚೆನ್ನಾಗಾಯಿತು. ಒಳಗಡೆ ಪ್ರಸಾದನೂ ಕೊಟ್ಟರು. ಪ್ರಸಾದ ತಿನ್ಕೊಂಡು ಹೊರಗಡೆ ಬರ್ತಿದ್ರೆ ಇಲ್ಲಿ ಕೋತಿ ಮರಿಗಳೆಲ್ಲ ಇದು ಸಕ್ಕತ್ತಾಗಿದ್ದು ಗೈಸ್. ಪಾಪ ಏನೋ ಮಾಡ್ತಿರ್ಲಿಲ್ಲ, ಆದರೂ ನಮಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾವ ದೇವಸ್ಥಾನದಲ್ಲೂ ಇಷ್ಟು ಚೆನ್ನಾಗಾಗಿರ್ಲಿಲ್ಲ ಗೈಸ್, ಅಷ್ಟು ಚೆಂದ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೆವಿ ಕ್ರೌಡ್ ಇರ್ತಿತ್ತು ಎಲ್ಲ ದೇವಸ್ಥಾನದಲ್ಲೂ. ಇಲ್ಲಂತೂ ತುಂಬ ಫ್ರೀಯಾಗಿ ನಿಂತ್ಕೊಂಡು ಎಲ್ಲರೂ ದರ್ಶನ ಮಾಡ್ಕೊಂಡು ಹೋದ್ವಿ. ದೇವ್ರನ್ನೂ ಕೂಡ ಅಷ್ಟೇ ಚೆಂದ ನೋಡ್ಕೊಂಡು ಹೋದ್ವಿ. ಅದಾದಮೇಲೆ ನಿಜ ಲೈವಲ್ಲಿ ನೋಡೋದಕ್ಕೂ ಫೋನಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಅಷ್ಟು ಚೆಂದ ಐತೆ ವ್ಯೂ ಅಂತೂ ಇಲ್ಲಿ. ಯಾಕಂದರೆ ಸ್ಕೆಚ್ ಥರ ಇದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಿದೆ. ನನ್ನ ಮನೆಯವ್ರು ಹೇಳಿದ್ರು ಮೇಲ್ಗಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೋಡಿದೆ, ಸಕ್ಕತ್ತಾಗಿ ಕಾಣಿಸ್ತೈತೆ ಮಾತ್ರ. ಫೈನಲಿ ಬೆಟ್ಟ ಇಳ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬಂದಾಯಿತು ಗೈಸ್. ಇವಾಗ ನಾನು ಮತ್ತೆ ನಮ್ಮ ಬೇಗ ಇಳ್ಕೊಂಡು ಬಂದ್ಬಿಟ್ಟು ನಾವು ರೆಸ್ಟ್ ಮಾಡ್ತಿದ್ದೀವಪ್ಪ ಇವಾಗ. ಮೊನ್ನೆ ಹೇಳು, ಏನು ಹೇಳ್ತೀಯ? ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟು ಮೆಟ್ಲು ಇಳಿದಕ್ಕೆ ಎಲ್ರಿಗೂ ಫುಲ್ ಸುಸ್ತಾಗಿ ಕಬ್ನಲ್ಲಿ ಕುಡಿದ್ವಿ. ಅಲ್ಲಿ ಪ್ಲ್ಯಾನ್ ಇದ್ದಿತ್ತು ಏನು ಅಂದರೆ, ಅಕ್ಕ ಅವ್ರ ನನಗೆ ಗೊತ್ತಿರೋರು ಹೇಳ್ತಿತ್ತು ಹೊಳೆ ಹತ್ರ ಹೋಗಿ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ರಂತೆ. ಸೊ ಅಲ್ಲಿ ಸೇತುವೆ ಬಿತ್ತೋಗಿ, ಹೊಳೆಗೆ ಹೋಗೋ ಸೇತುವೆ ಇನ್ನು ಬೇರೆ ರೂಟ್ ಇತ್ತು, ಆ ಕಡೆ ಹೋಗೋಣ ಅಂತ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಫುಲ್ಲು ಬೊಗಡ. ಆಮೇಲೆ ಕಾರ್ಗೆ ಸಿಕ್ಕಾಕೊಂಡು ಮಧ್ಯಲಿ ಆ ಹೊಳೆ ಮಧ್ಯಲಿ ಯಾಕೆ ಬೇಕು ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರು. ಇನ್ನು ತಾರಕ್ ಅನ್ನೋ ಡ್ಯಾಮ್ ಇತ್ತು, ಸೊ ಅಲ್ಲಿ ನೋಡ್ಕೊಂಬರವ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಅಲ್ಲೂ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಕೆಲಸ ನಡೀತಾನೆ ಇದೆ ಅಂತ ಹೇಳಿದ್ರು. ಸೊ ವಾಟರ್ ಆದರೂ ನೋಡ್ಕೊಬರೋಣ ಅಂತೇಳಿ ಬ್ಯಾಕ್ ವಾಟರ್ ನೋಡೋಣ ಅಂತ ಹೋದ್ವಿ. ಅಲ್ಲೂ ಕೂಡ ನೀರು ಸಖತ್ತಾಗಿತ್ತು. ನನಗಂತೂ ನೀರು ನೋಡೋಕ್ಕಷ್ಟೇ ಚೆಂದ, ಆಟ ಆಡೋಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೈಸ್. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಹೆವಿ ಗಾಳಿ ಇತ್ತು. ಚೆನ್ನಾಗಿತ್ತು ಒಂಥರ. ನಾವು ಬಿಡ್ತೀವ ಅಲ್ಲೂ ಫೋಟೋಸ್ ವೀಡಿಯೋಸ್ ತಕ್ಕೊಳ್ದಂಗೆ ಬರೋಕ್ಕಾಗತ್ತೆ ಅಂತೇಳಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಗಾಳಿ ಹೆವಿ ಇತ್ತಲ್ಲ ಅಂದ್ಬಿಟ್ಟು ಜಾಸ್ತಿ ಹೊತ್ತಿರ್ಲಿಲ್ಲ, ಬೇಗ ಅವು ಇವೆಲ್ಲ ನೋಡಿಕೊಂಡು ಬಂದುಬಿಟ್ವಿ. ಅದಾದಮೇಲೆ ಈ ಪ್ಲೇಸಲ್ಲಿ ಒಂದೊಳ್ಳೆ ಸಕ್ಕತ್ತಾಗಿರೋ ಫಿಶ್ ಊಟ ಕೂಡ ಕೊಡ್ತಾರಂತೆ. ಎಲ್ಲರೂ ಫಿಶ್ ತೊಗೊಂಡ್ರು. ನಮ್ಮ ಮನೆಯವರು ತಿಂತಿರ್ಲಿಲ್ಲ ಫಿಶ್ಶು, ಅದೇನಂಗ ಗೊತ್ತಿಲ್ಲ, 3 ಫಿಶ್ ತಿಂದ್ಬಿಟ್ರು. ಬರ್ಡೇ ಪ್ರಯುಕ್ತ ಏನೋ ಗೊತ್ತಿಲ್ಲ. ನಾನು ಮತ್ತು ಮೌನ ಎಗ್ ರೈಸ್ ತೊಗೊಂಡು ತಿಂದ್ವಿ. ಫೈನಲಿ ಚೆನ್ನಾಗಿತ್ತು ಟ್ರಿಪ್ಪೆಲ್ಲ ಈ ಸಲ. ನಾನು ಮತ್ತು ಮೌನ ಒಂದು ಎಗ್ ರೈಸಲ್ಲಿ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀವಿ. ಅದಾದಮೇಲೆ ನಾಗರಹೊಳೆ ಫಾರೆಸ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಅಲ್ಲಿಗೂ ಕೂಡ ಬಂದ್ವಿ. ಪ್ರಾಣಿ ನೋಡೋಣ ಅಂತ ಫುಲ್ ಎಕ್ಸೈಟ್ ಆಗಿದ್ದೆ, ಆನೆಗೆ ಸಿಂಹ ಎಲ್ಲ ಬರುತ್ತೆ ಅಂತ. ಅಲ್ಲಿ ನೋಡಿದ್ರೆ ಒಂದು ಪ್ರಾಣಿನೂ ಕೂಡ ಇರಲಿಲ್ಲ. ಕಾಡೊಳಗೆ ಇವಾಗ ಎಂಟ್ರಿ ಆದ್ವಿ, ಬರುತ್ತೆ ಅಂತ ಸುಮಾರು ದೂರ ಹೋದಾದ್ಮೇಲೂ ಕೂಡ ಒಂದು ಪ್ರಾಣಿ ಕೂಡ ಕಾಣಿಸ್ತಿಲ್ಲ. ಕಾಣಿಸಿದ್ದು 2, 3, ಒಂದು ನವಿಲು, ಇನ್ನೊಂದು ಜಿಂಕೆ, ಇನ್ನೊಂದು ಕಾಡ್ಕೋಣ ಅಷ್ಟೇ ಗೈಸ್ ಕಾಣಿಸಿತ್ತು. ಯಾವುದು ಕಾಣಿಸ್ತಿಲ್ಲ. 6 ಗಂಟೆ ಆಗಿತ್ತು. ಅದು ನೋಡೋಕ್ಕೋಸ್ಕರನೇ 6 ಗಂಟೆ ಮೇಲೆ ಹೋದ, ಬಟ್ ಯಾವುದು ಸಿಗನೇ ಇಲ್ಲ. ಕಾಡ್ಕೋಣ ಒಂದು ಸಿಕ್ತು, ಮತ್ತು ಜಿಂಕೆಗಳು ತುಂಬ ಸಿಕ್ತು. ಅವು ಏನೋ ತುಂಬ ಒಟ್ಟಿಗೆ ಅಂತೆಲ್ಲ ಜಿಂಕೆಗಳು ಬರೋದು. ನವಿಲು ಕೂಡ ಸಿಕ್ತು. ಇನ್ನು ಮಾಮೂಲಿ ಕೋತಿ ಊರ ಸೈಡು ಕೂಡ ಸಿಗುತ್ತೆ. ಪ್ರಾಣಿ ನೋಡೋಕ್ಕಾಗಲಿಲ್ಲ ಅಷ್ಟು, ಯಾವುದೇ ಥರದ ಪ್ರಾಣಿನೂ. ಅದಾದಮೇಲೆ ಇನ್ನು ಲೇಟ್ ಆಗಿತ್ತಲ್ಲ ಅಂತೇಳಿ ಕೇಕ್ ಕಟಿಂಗ್ ಕೂಡ ಮಾಡಿಸಿರ್ಲಿಲ್ಲ. ಸೊ ನಾವು ಹೋಗೋಷ್ಟ್ರೊಳಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಫೈನಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಪಿರಿಯಾಪಟ್ಟಣಕ್ಕೆ ರೀಚ್ ಆದ್ವಿ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತೇಳಿ ಶಾಪಿಂಗ್ನೂ ಕೂಡ ಮಾಡಿದ್ವಿ. ಅದಾದಮೇಲೆ ಮನೆಗೆ ಹೋಗಿ ಒಂದು ಚಿಕ್ಕದಾಗಿ ಕೇಕ್ ಕಟಿಂಗ್ ಕೂಡ ಇತ್ತು. ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಅಲ್ಲೆಲ್ಲೂ ಕೇಕ್ ಕಟ್ ಮಾಡಿಸ್ದೆ. ಫೈನಲಿ ಮನೆಗೆ ಬಂದು ಮನೇಲೇ ಕೇಕ್ ಕಟಿಂಗ್ ಮಾಡಿಸಿದ್ವಿ. ನಮ್ಮ ಮನೆಯವರು ಕೇಕೆಲ್ಲ ಕಟ್ ಮಾಡೋಕ್ಕೆ ತುಂಬ ನಾಚ್ಕೋತಾರೆ. ಸೊ ಆದರೂ ಬಿಡಲಿಲ್ಲ, ಕೇಕ್ ಕಟಿಂಗ್ ಎಲ್ಲ ಮುಗಿಸಿದ್ವಿ. ಇವತ್ತಿಗಿಷ್ಟೇ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಇನ್ನು ಯಾರೇ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಹೊತ್ತಲ್ಲಿ ಸಿಗುವ ಬಾಯ್.